ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರ ಬಿಕೆ ನ್ಯೂಸ್ ಕನ್ನಡ. ನಾನು ರೋಹಿಣಿ ತೊಡ್ಮನಿ. ತಮಗೆ ಈಗಾಗಲೇ ಗೊತ್ತಿರಬಹುದು, ಈ ರಾಜ್ಯಾದ್ಯಂತ ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನು ಮೂಡಿಸಿರುವಂತ ರಾಜೀವ್ ಕಾಗೆ ಅವರ ಪತ್ರ. ಸನ್ಮಾನ್ಯ ರಾಜೀವ್ ಕಾಗೆ ಅವರು ಕಾಂಗ್ರೆಸ್ ಆಡಳಿತಾರೂಢ ಪಕ್ಷದ ಹಿರಿಯ ಶಾಸಕರು, ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಅಧ್ಯಕ್ಷರು, ಹಿರಿಯ ರಾಜಕಾರಣಿಗಳು, ರಾಷ್ಟ್ರಪತಿಗಳಿಗೆ, ಪ್ರಧಾನಿಗಳಿಗೆ, ರಾಜ್ಯಪಾಲರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ. ಆ ಪತ್ರವನ್ನು ತಮಗೆ ನಾನು ಪ್ರದರ್ಶನ ಮಾಡ್ತಾ ಇದ್ದೇನೆ. ಅವರ ಜೊತೆಗೆ ಸುಮಾರು 10 ಶಾಸಕರು ಕೂಡ ಪತ್ರವನ್ನ ಬರೆದು ಅವರಿಗೆ ಬೆಂಬಲವನ್ನು ಕೂಡ ಕೊಟ್ಟಿದ್ದಾರೆ. ನಮ್ಮ ಇಲಾಖೆಗೆ, ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಒಂದು ದೊಡ್ಡ ತಾರತಮ್ಯದ ಬಗ್ಗೆ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ತಾವು ಅನ್ಯತಾ ಭಾವಿಸಬಾರದು. ಮಾಧ್ಯಮ ಮಿತ್ರರು ತಾವು ನಮ್ಮ ಭಾಗದಲ್ಲಿ ಆಗಿರುವಂತಹ ಎಲ್ಲ ಹೋರಾಟಗಳನ್ನ, ಚಟುವಟಿಕೆಗಳನ್ನ ತಾವು ವರದಿ ಮಾಡಿರ್ತೀರಿ ಪ್ರಾಮಾಣಿಕವಾಗಿ. ಆದರೆ ಅವು ರಾಜ್ಯ ಮಟ್ಟದಲ್ಲಿ ಸುದ್ದಿ ಆಗೋದೇ ಇಲ್ಲ. ನಮ್ಮ ಭಾಗದವರು ಏನ್ ಕಳಿಸಿದ್ರು ಕೂಡ ಸುದ್ದಿ ಆಗೋದಿಲ್ಲ. ಬೆಂಗಳೂರು, ಮಂಗಳೂರು, ಮೈಸೂರಿನಾಗ ಒಂದು ಮಂಗ್ಯ ಸತ್ರ 3 ದಿನ ಸುದ್ದಿ ಮಾಡ್ತಾರೆ. ನಮ್ಮ ಭಾಗದ ರೈತರು, ನಮ್ಮ ಭಾಗದ ಕಾರ್ಮಿಕರು, ನಮ್ಮ ಭಾಗದ ಯುವಕರು ಎಷ್ಟೇ ಹೋರಾಟ ಮಾಡಿದ್ರು ಕೂಡ ಅದು ರಾಜ್ಯವ್ಯಾಪಿ ಸುದ್ದಿ ಆಗೋದೇ ಇಲ್ಲ. ಒಂದು ಉದಾಹರಣೆಯನ್ನು ಹೇಳುವುದಾದ್ರೆ, ಇತ್ತೀಚೆಗೆ ನವೆಂಬರ್ 1ರಂದು ರಾಜ್ಯೋತ್ಸವ ಪ್ರಶಸ್ತಿಯನ್ನ ವಿತರಣೆ ಮಾಡಿದ್ರು. 71 ಜನರಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟರು. ತಾವು ಅದನ್ನ ಪಟ್ಟಿಯನ್ನು ಗಮನಿಸಿ ನೋಡ್ರಿ. ಮಾಧ್ಯಮ ಕ್ಷೇತ್ರದಲ್ಲಿ 4 ಪ್ರಶಸ್ತಿಗಳನ್ನ ಕೊಟ್ಟಾರ. ಆ 4 ಪ್ರಶಸ್ತಿಯಲ್ಲಿ ಉತ್ತರ ಕರ್ನಾಟಕದವರು ಯಾರೊಬ್ಬರು ಇಲ್ಲ. ಒಬ್ಬರು ಬೆಂಗಳೂರಿಗರು, ಒಬ್ಬರು ಮೈಸೂರಿಗರು, ಒಬ್ಬರು ಮಂಡ್ಯ, ಒಬ್ಬರು ದಕ್ಷಿಣ ಕನ್ನಡ ಜಿಲ್ಲೆಯವರು. ಅಂದ್ರೆ ಬಹುಶಃ ಉತ್ತರ ಕರ್ನಾಟಕದವರನ್ನ ಮಲತಾಯಿ ಮಕ್ಕಳ ಹಾಗೆ ನೋಡ್ತಾ ಇದ್ದಾರೆ ಅನ್ನುವಂಥದ್ದು ಸರ್ಕಾರ ಗಮನಿಸಬೇಕು. ಕರ್ನಾಟಕ ಏಕೀಕರಣಕ್ಕೆ ಹೋರಾಟ ಮಾಡಿದವರು ಉತ್ತರ ಕರ್ನಾಟಕದವರು. ಕರ್ನಾಟಕ ಕನ್ನಡ ಅನ್ನುವಂತಹ ಪರಿಕಲ್ಪನೆಯನ್ನ ಉಳಿಸಿ ಬೆಳೆಸಿದವರು ಉತ್ತರ ಕರ್ನಾಟಕದವರು. ಇವತ್ತು ದಕ್ಷಿಣ ಭಾಗದಲ್ಲಿ ಕೇವಲ ರಾಜರ ಹೆಸರು, ಮಹಾರಾಣಿಯರ ಹೆಸರಿನೊಳಗೆ ಶಿಕ್ಷಣ ಸಂಸ್ಥೆಗಳದಾವ. ಆದ್ರೆ ನಮ್ಮ ಭಾಗದಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘ, ಕರ್ನಾಟಕ ಶಿಕ್ಷಣ ಸಂಸ್ಥೆ, ಕನ್ನಡ ವಿದ್ಯಾವರ್ಧಕ ಸಂಘ, ಕನ್ನಡ ಮತ್ತು ಕರ್ನಾಟಕದ ಹೆಸರಿನಲ್ಲೇ ಕೂಡ ನಾವು ಹೋರಾಟವನ್ನು ಮಾಡಿಕೊಂಡು, ಸಂಘಟನೆಗಳನ್ನು ಮಾಡಿಕೊಂಡು ಈ ನಾಡನ್ನು ಕಟ್ಟಿದವರು. ಇವತ್ತು ನಮಗೆ ಈ ರೀತಿ ತಾರತಮ್ಯ ಆಗ್ತಾ ಇದೆ. ಕರ್ನಾಟಕ ಏಕೀಕರಣಕ್ಕೆ ಹೋರಾಟ ಮಾಡಿದವರು ದುಷ್ಟ ದಕ್ಷಿಣ ಕರ್ನಾಟಕದವರು. ಇದು ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ. ಈ ರಾಜ್ಯಕ್ಕೆ ಕರ್ನಾಟಕ ಅಂತ ಹೆಸರಿಡ್ಲಿಕ್ಕೆ ಅವರು ಒಪ್ಪಲಿಲ್ಲ. 13 ವರ್ಷ ಹೋರಾಟ ಮಾಡಿದಾಗ ಒತ್ತಾಯಕ್ಕೆ ಬಂದು ಅನಿವಾರ್ಯವಾಗಿ ದೇವರಾಜ ಅರಸರು ಈ ರಾಜ್ಯಕ್ಕೆ ಕರ್ನಾಟಕ ಅನ್ನುವಂತ ನಾಮಕರಣವನ್ನು ಮಾಡಿದರು. ಅವಾಗ ಈ ಜಿಲ್ಲೆ, ಈ ರಾಜ್ಯಕ್ಕೆ ಮಧ್ಯವರ್ತಿ ಸ್ಥಳ ದಾವಣಗೆರೆ ಆಗೋದ್ರಿಂದ ದಾವಣಗೆರೆ ರಾಜಧಾನಿ ಆಗಲಿ ಅನ್ನುವಂತ ಎಲ್ಲರ ಒತ್ತಾಯ ಇತ್ತು. ಆದ್ರೆ ಮೈಸೂರನ್ನ ಭಾಗದವರು ಬೆಂಗಳೂರನ್ನೇ ಅವರು ರಾಜಧಾನಿಯನ್ನಾಗಿ ಮಾಡಿಕೊಂಡ್ರು. ಈ ರೀತಿಯಾಗಿ ಎಲ್ಲರೂ ತಮ್ಮ ಪ್ರಾತಿನಿಧ್ಯವನ್ನ ಸಾಧಿಸಿಕೊಂಡು ಈ ಭಾಗದವರು ಬಹುಶಃ ಅವರ ಕೈಗೊಂಬೆಯಾಗಿ, ಇವರ ಜುಟ್ಟು ಅವರ ಕೈಯೊಳಗದಾವ ಅನ್ನುವಂತ ಮಾತು. ಬಹುಶಃ ಇನ್ನಾದರೂ ಕೂಡ ಈ ಭಾಗದ ಜನಪ್ರತಿನಿಧಿಗಳು ಧೈರ್ಯವನ್ನು ಮಾಡಬೇಕು, ಗಟ್ಟಿಯಾಗಿ ನಿಲ್ಲಬೇಕು, ಸ್ವಾಭಿಮಾನದಿಂದ ಹೋರಾಟವನ್ನು ಮಾಡಬೇಕು. ನಮ್ಮ ಭಾಗ ಸಂಪದ್ಭರಿತವಾದಂತಹ ನಾಡು. ಕೆಲವರು ವಿಶ್ಲೇಷಣೆಯನ್ನು ಮಾಡಿದ್ರು, ನೀವು ಪ್ರತ್ಯೇಕ ರಾಜ್ಯ ಆದರೆ ನಿಮ್ಮಲ್ಲಿ ಸಂಪನ್ಮೂಲಗಳು ಅದಾವೇನು, ನೀವು ಹೊಟ್ಟೆ ತುಂಬಿಸ್ಕೊಂಡು ಬದುಕ್ತೀರೇನೋ, ನೀವು ಭಿಕ್ಷುಕರಾಗ್ತೀರಿ, ನೀವು ನಿರ್ಗತಿಕರಾಗ್ತೀರಿ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು. ನಾವು ಹೇಳ್ತಾ ಇದ್ದೀವಿ ಸ್ಪಷ್ಟವಾಗಿ, ನಿಮ್ಮ IT-BT ಕಂಪನಿಗಳನ್ನು ಹೊರತುಪಡಿಸಿದರೆ ಉಳಿದ ಎಲ್ಲವೂ ಕೂಡ ನಮ್ಮಲ್ಲಿ ಇವೆ. ಎಲ್ಲ ಸಂಪನ್ಮೂಲಗಳು ನಮ್ಮಲ್ಲಿ ಹೇರಳವಾಗಿವೆ. ನೆಲ ಸಂಪನ್ಮೂಲ, ಜಲ ಸಂಪನ್ಮೂಲ, ಮಾನವ ಸಂಪನ್ಮೂಲ, ಖನಿಜ ಸಂಪನ್ಮೂಲ, ನೈಸರ್ಗಿಕವಾಗಿರಬೇಕಂತ ಎಲ್ಲ ಸಂಪನ್ಮೂಲಗಳು ನಮ್ಮಲ್ಲಿವೆ. ನೀವು ಕೈಗಾರಿಕೆಗಳನ್ನು ಇಲ್ಲಿ ಸ್ಥಾಪನೆ ಮಾಡೋದಿಲ್ಲ. ನಮ್ಮ ಭಾಗದ ಯುವಕರು ಅಲ್ಲಿ ಹೋಗಿ ದುಡಿಬೇಕು. ಇಲ್ಲಿ ಅವರ ಹೆಂಡತಿಯನ್ನು ಬಿಟ್ಟು, ತಂದೆ ತಾಯಿಗಳನ್ನು ಬಿಟ್ಟು, ಮಕ್ಕಳನ್ನು ಬಿಟ್ಟು ಅವರ ಕೊಡುವ ಒಂದು ಸಣ್ಣ ಸಂಬಳಕ್ಕೆ ನಾವು ಅಲ್ಲಿ ಹೋಗಿ ದುಡಿಬೇಕು. ಅದಕ್ಕಾಗಿ ನಾವು ಬೇಡ, ನಮ್ಮ ಪ್ರತ್ಯೇಕ ರಾಜ್ಯವನ್ನು ನಿರ್ಮಾಣ ಮಾಡಿಕೊಂಡು ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡ್ಕೋಬಹುದು ಅನ್ನೋಂಥದ್ದು. ಈ ರಾಜ್ಯಕ್ಕೆ ಬೇಕಾದಂತ ವಿದ್ಯುತ್ತನ್ನ ಉತ್ಪಾದನೆ ಮಾಡೋರು ನಾವು. ನೀವು ಕಾವೇರಿ ನದಿಯನ್ನ ಜೀವನದಿ ಅಂತ ಕರಿತೀರಿ, ಆದ್ರೆ ಕಾವೇರಿಗಿಂತಲೂ ನಮ್ಮ ಕೃಷ್ಣೆ 3 ಪಟ್ಟು ದೊಡ್ಡದೈತಿ. ನಿಜವಾದ ಕನ್ನಡ ನಾಡಿನ ಜೀವ ನದಿ ನಮ್ಮ ಕೃಷ್ಣಾ ನದಿ. ನೀವು ಮಂಡ್ಯ ನಗರವನ್ನ, ಮಂಡ್ಯ ಜಿಲ್ಲೆಯನ್ನ ಸಕ್ಕರೆ ನಾಡು ಅಂತ ಕರಿತೀರಿ. ನಿಮ್ಮ ಮಂಡ್ಯ ಜಿಲ್ಲೆಯೊಳಗೆ ಕೇವಲ 3 ಫ್ಯಾಕ್ಟರಿಗಳದಾವು. ನಮ್ಮ ಉತ್ತರ ಕರ್ನಾಟಕದಲ್ಲಿ
61 ಫ್ಯಾಕ್ಟರಿಗಳದಾವ. ಒಟ್ಟು 71 ಫ್ಯಾಕ್ಟರಿಯಲ್ಲಿ ಉತ್ತರ ಕರ್ನಾಟಕದಲ್ಲಿ 61 ಫ್ಯಾಕ್ಟರಿ ಇದ್ದಾಗ್ಯೂ ಕೂಡ ನೀವು ಸಕ್ಕರೆ ನಾಡು ಮಂಡ್ಯಾಣ ಅಂತ ಕರೀತೀರಿ ಅಂತಂದ್ರೆ ಬಹುಶಃ ನೀವು ವಾಸ್ತವಾಂಶವನ್ನ ಅರಿತುಕೊಂಡು ಗೌರವಿಸುವಂತ ಪ್ರಜ್ಞೆ ನಿಮ್ಮಲ್ಲಿಲ್ಲ. ಕೆಂಪೇಗೌಡನ ನೀವು ನಾಡಪ್ರಭು ಅಂತ ಕರಿತೀರಿ. ಒಂದು ನಗರವನ್ನು ನಿರ್ಮಾಣ ಮಾಡಿದಂತ ಒಬ್ಬ ಪಾಳೆಗಾರನಿಗೆ ನೀವು ನಾಡಪ್ರಭು ಅನ್ನೋದಾದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂತ ಸಂಗೊಳ್ಳಿ ರಾಯಣ್ಣ ಯಾರು? ಬ್ರಿಟಿಷರ ವಿರುದ್ಧ ಕೆಚ್ಚೆದೆಯಿಂದ ಹೋರಾಟ ಮಾಡಿದಂತ ಸಿಂಧೂರು ಲಕ್ಷ್ಮಣ ಯಾರು? ಈ ಅನೇಕ ಮಹಾನ್ ಪುರುಷರು ನಮ್ಮ ಭಾಗದೊಳಗದಾರ. ಅದಕ್ಕೆ ದಯಮಾಡಿ ಈ ರೀತಿಯ ಸಾಂಸ್ಕೃತಿಕ ತಾರತಮ್ಯ, ಶೈಕ್ಷಣಿಕ ತಾರತಮ್ಯ, ಎಲ್ಲ ಭಾಗಗಳು ಕೂಡ ತಾರತಮ್ಯ ಅನ್ಯಾಯವನ್ನು ಸಹಿಸಲಾರದೆ ನಾವು ಸ್ವಾಭಿಮಾನದಿಂದ ಬದುಕ್ತೀವಿ. ಬಹುಶಃ ನಿಮ್ಮಲ್ಲಿ ಆದಾಯ ಬೆಂಗಳೂರಿಗೆ ಹೆಚ್ಚು ಇರಬಹುದು. ಅಫ್ಕೋರ್ಸ್ ಅದು ಒಂದು ರಾಜಧಾನಿ ಅಂದಮೇಲೆ ಅದಕ್ಕೊಂದು ಆದಾಯ ಹೆಚ್ಚು ಇರ್ತದೆ. ಅದು ವಿಶೇಷವಾಗಿ ನಾವು ಅಲ್ಲಿ ಹೋಗಿ ಇಲ್ಲಿಂದ ನಾವು ಅಲ್ಲಿ ಬಸ್ ಚಾರ್ಜ್ ಖರ್ಚು ಮಾಡ್ಕೊಂಡು ಹೋಗಿರ್ತೀವಿ, ಅಲ್ಲಿ ಓಡಾಡ್ತೀವಿ, ಅಲ್ಲಿ ರೂಮ್ ಮಾಡ್ಕೊಂಡು ಇರ್ತೀವಿ ಅಂತ ತಿಳ್ಕೊಂಡ ನಿಮ್ಮ ಆದಾಯ ಹೆಚ್ಚಿಗೆ ಆಗೈತೆ ಹೊರತು ಅದು ಬೆಂಗಳೂರಿಗರದ್ದಲ್ಲ. ನಿಮ್ಮ ದಕ್ಷಿಣ ಕರ್ನಾಟಕದ ಆದಾಯದಲ್ಲಿ ನಮ್ಮ ಉತ್ತರ ಕರ್ನಾಟಕದವರ ಪಾಲ ಐತೆ ಹೊರತು ನಮ್ಮ ಉತ್ತರ ಕರ್ನಾಟಕದಲ್ಲಿ ನಿಮ್ಮ ಯಾವುದೇ ರೀತಿಯ ಆದಾಯದಲ್ಲಿ ಹೆಚ್ಚಾಗುವಂತ ಪಾಲುಗಾರಿಕೆ ಇಲ್ಲ. ನೀವು ಯಾರು ಒಬ್ರು ಇಲ್ಲಿ ಬರೋದಿಲ್ಲ. ಉದಾಹರಣೆಗೆ ಬೆಳಗಾವಿಯ ಸುವರ್ಣ ವಿಧಾನಸೌಧಕ್ಕೆ 10 ಕಚೇರಿಗಳನ್ನ ಸ್ಥಳಾಂತರ ಮಾಡಲಿಕ್ಕೆ ಬಿಜೆಪಿ ಸರ್ಕಾರ 2019ರಲ್ಲಿ ಆದೇಶ ಮಾಡಿದ್ರ ಯಾವ ಒಬ್ಬ ಅಧಿಕಾರಿ ಕೂಡ ಬರಲಿಲ್ಲ. ಅಂದ್ರೆ ಬಹುಶಃ ನಮ್ಮ ಭಾಗದವರಿಗೆ ಇಲ್ಲಿ ಅವರಿಗೆ ಯಾವುದೇ ರೀತಿಯ ಸೌಲಭ್ಯಗಳು ಇಲ್ಲ ಅನ್ನುವಂಥದ್ದಾಗ್ಲಿ ಅಥವಾ ಇಲ್ಲಿ ಅಭಿವೃದ್ಧಿ ಆಗಬಾರ್ದು ಅನ್ನುವಂಥದ್ದಾಗ್ಲಿ ಉದ್ದೇಶ ಪೂರ್ವಕ ತಾರತಮ್ಯವನ್ನು ಮಾಡ್ತಾ ಇದ್ದಾರೆ. ನಾವು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ. ಇವತ್ತೇನು ರಾಜು ಕಾಗೆ ಅವರು ಒಂದು ನಡೆಯನ್ನ ಹೆಜ್ಜೆಯನ್ನು ಇಟ್ಟಿದ್ದಾರೆ, ಪತ್ರವನ್ನ ಚಳವಳಿಯನ್ನ ಪ್ರಾರಂಭ ಮಾಡಿದ್ದಾರೆ. ಅವರೊಟ್ಟಿಗೆ ಈ ಭಾಗದ ಎಲ್ಲ 15 ಜಿಲ್ಲೆಗಳ ಶಾಸಕರು, ಸಂಸದರು ಖಡಕ್ಕಾಗಿ ಉತ್ತರ ಕರ್ನಾಟಕದ ಬಗ್ಗೆ ಧ್ವನಿಯನ್ನ ಎತ್ತಿ ನಾನು ಯಾವುದೇ ರೀತಿಯ ಸೌಲಭ್ಯಗಳನ್ನ ತೆಗೆದುಕೊಳ್ಳೋದಿಲ್ಲ, ಊಟ, ವಸತಿ, ತಿಂಡಿ, ಚಹಾ, ಕಾಫಿ ಯಾವುದೇ ರೀತಿಯ ಖರ್ಚು ಕೂಡ ನಾನು ಸರ್ಕಾರದಿಂದ ಪಡೆಯದೆ ಸ್ವಂತ ಖರ್ಚಿನಲ್ಲಿ ನಾನು ಅಧಿವೇಶನದಲ್ಲಿ ಅತಿ ಹೆಚ್ಚು ಹಾಜರಾತಿಯೊಂದಿಗೆ ಭಾಗವಹಿಸಿ ಉತ್ತರ ಕರ್ನಾಟಕ ಭಾಗದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಧ್ವನಿಯನ್ನ ಎತ್ತನೆ ಅನ್ನುವಂತ ಶಪಥವನ್ನು ಮಾಡಿ ಇತ್ತೀಚೆಗೆ 3-4 ದಿನದಲ್ಲಿ ಸಭಾಧ್ಯಕ್ಷರಿಗೊಂದು ಪತ್ರವನ್ನು ಬರೆದಿದ್ದಾರೆ. ಅವರು ನಮ್ಮ ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ಮತಕ್ಷೇತ್ರದ ಶರಣಗೌಡ ಕಂದಕೂರ್ ಅವರು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ರು, ನಮ್ಮ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕು. ನಾವು ಎಲ್ಲ ಕ್ಷೇತ್ರದಲ್ಲೂ ಕೂಡ ತಾರತಮ್ಯ, ಅನ್ಯಾಯ, ಮಲತಾಯಿ ಧೋರಣೆಯನ್ನು ಅನುಭವಿಸ್ತಾ ಇದ್ದೇವೆ. ಪ್ರತಿಯೊಂದಕ್ಕೂ ಹೋರಾಟವನ್ನು ಮಾಡುವಂತಹ ದುಸ್ಥಿತಿ ನಮಗಿದೆ. ರಾಜಕೀಯ ಪ್ರಾತಿನಿಧ್ಯ ಇಲ್ಲ, ಸಮಾನತೆ ಇಲ್ಲ, ನೀರಾವರಿ ಯೋಜನೆಗಳು ಪೂರ್ಣ ಆಗ್ತಾ ಇಲ್ಲ. ಎಲ್ಲ ಅಭಿವೃದ್ಧಿಗಳು ಕೇವಲ ಬೆಂಗಳೂರು ಮತ್ತು ಮೈಸೂರು ಕೇಂದ್ರಿತ ಅಭಿವೃದ್ಧಿಗಳಾಗ್ತಾ ಇರೋದ್ರಿಂದ ನಾವು ಬಹಳಷ್ಟು ರೋಷಿ ಹೋಗಿದ್ದೇವೆ ಅನ್ನುವಂತ ಮಾತನ್ನು ಕೂಡ ಅವರು ಹೇಳಿದರು. ಅದೇ ರೀತಿಯಾಗಿ ಕಲಬುರಗಿ ಜಿಲ್ಲೆಯ, ಯಾದಗಿರಿ ಜಿಲ್ಲೆಯ ಅನೇಕ ಜನಪ್ರತಿನಿಧಿಗಳು ಕೂಡ ರಾಜು ಕಾಗೆ ಅವರ ಪತ್ರಕ್ಕೆ ಬೆಂಬಲವನ್ನು ಕೂಡ ಕೊಟ್ಟಿದ್ದಾರೆ. ಬೆಳಗಾವಿ ಜಿಲ್ಲೆಯ, ಯಾದಗಿರಿ ಜಿಲ್ಲೆ, ರಾಯಚೂರು, ಕಲಬುರಗಿ, ವಿಜಯಪುರ ಎಲ್ಲ ಉತ್ತರ ಕರ್ನಾಟಕ ಭಾಗದ ಏನು 15 ಜಿಲ್ಲೆಗಳು ತಮ್ಮ ಗಮನಕ್ಕಿರಲಿ. ಇದು ನಮ್ಮ ಕಲ್ಪನೆಯ ನಿಯೋಜಿತ ಉತ್ತರ ಕರ್ನಾಟಕದ ನಕ್ಷೆ. ಇಲ್ಲಿ 15 ಜಿಲ್ಲೆಗಳು, ಬೀದರ್ದಿಂದ ದಾವಣಗೆರೆವರೆಗೂ, ರಾಯಚೂರಿನಿಂದ ಬೆಳಗಾವಿಯವರೆಗೆ, ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಹಾವೇರಿ, ಗದಗ, ಧಾರವಾಡ, ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ವಿಜಯನಗರ, ಹಾವೇರಿ, ಬಳ್ಳಾರಿ, ಗದಗ, ಈ ರೀತಿಯಾಗಿ 15 ಜಿಲ್ಲೆಗಳ ಪ್ರತ್ಯೇಕ ರಾಜ್ಯ ಆಗಬೇಕು ಅನ್ನೋಂಥದ್ದು ನಮ್ಮ ಹೋರಾಟ. ಅದು ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕವನ್ನು ಒಳಗೊಂಡಂತೆ 15 ಜಿಲ್ಲೆಗಳ ಪ್ರತ್ಯೇಕ ರಾಜ್ಯ ಆಗಬೇಕು. ಬಹುಶಃ ಕೆಲವರು ಅದನ್ನ ವಿಶ್ಲೇಷಣೆ ಮಾಡುವಾಗ ಈ ನಾಡನ್ನ ಒಡಿತಾ ಇದ್ದೀರಿ, ನಾಡದ್ರೋಹದ ಕೆಲಸ ಮಾಡ್ತಾ ಇದ್ದೀರಿ, ರಾಜ್ಯ ವಿಭಜನೆ ಸರಿಯಲ್ಲ ಅನ್ನುವಂತ ಒಂದು ಪ್ರಕ್ರಿಯೆಯನ್ನು ಕೂಡ ಕೆಲವರು ಮಾತನಾಡಿದರು ಚಿಂತಕರು. ಆ ಕಾರಣಕ್ಕಾಗಿ ನಾವು 2018ರಿಂದ ಇಲ್ಲಿಯವರೆಗೂ ಜನರಿಂದ ಅಭಿಪ್ರಾಯ ಸಂಗ್ರಹಣಾ ಅಭಿಯಾನವನ್ನು ಪ್ರಾರಂಭ ಮಾಡಿದ್ವಿ. ತಮಗೆ ನಾವು ಆಗಾಗಲೇ ಅದರ ವರದಿಯನ್ನು ಕೂಡ ಕೊಟ್ಟಿದ್ದೇವೆ. ತಮಗೆ ಗೊತ್ತಿರಲಿ, ಈ ರೀತಿಯ ಲಿಖಿತ ಅಭಿಪ್ರಾಯವನ್ನ ಬಹುಶಃ ಇದು ನಿನ್ನೆಯ ದಿನಾಂಕದವರೆಗೆ 19/11/2025 ಆದಂತಹ ವರದಿಯ ಪ್ರಕಾರ ಪ್ರತ್ಯೇಕ ರಾಜ್ಯ ಬೇಕು ಅನ್ನುವಂತಹ ಜನರು 1,40,423 ಜನರು
ಪ್ರತ್ಯೇಕ ರಾಜ್ಯ ಬೇಕು ಅನ್ನುವಂಥ ಅಭಿಪ್ರಾಯಕ್ಕೆ ಸಹಿಯನ್ನ ಸಂಗ್ರಹಣೆಯನ್ನ ಮಾಡಿದ್ದಾರೆ. ಅದೇ ರೀತಿಯಾಗಿ ನವೆಂಬರ್ 1, 2025ರಿಂದ ನಮ್ದೇನು ಜನಪ್ರತಿನಿಧಿಗಳಿಂದ ಸಹಿ ಸಂಗ್ರಹಣೆ ಹಾಗೂ ಪತ್ರ ಚಳವಳಿಗೆ ಈಗಾಗಲೇ ರಾಜು ಕಾಗೆ ಅವರು ಚಾಲನೆಯನ್ನು ಕೊಟ್ಟಿದ್ದು ತಮಗೆ ಗೊತ್ತಿರಲಿ. ಕಳೆದ ವರ್ಷ ನಮ್ಮ ವಿಜಯಪುರದ ಸಂಸದರು ರಮೇಶ್ ಜಿಗಜಿಣಗಿ ಅವರು ಕೂಡ ರಾಜ್ಯಪಾಲರಿಗೆ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ. ಉತ್ತರ ಕರ್ನಾಟಕ ಸಮಗ್ರ ಅಭಿವೃದ್ಧಿಗಾಗಿ ಪ್ರತ್ಯೇಕ ರಾಜ್ಯ ಆಗಬೇಕು. ನಾವು ರಾಜ್ಯನ ವಿಭಜನೆ ಮಾಡ್ತಾ ಇಲ್ಲ, ಅನ್ಯಥಾ ಭಾವಿಸದೆ ನಾವು ಮತ್ತೊಂದು ಕನ್ನಡ ನಾಡನ್ನ, ವಿಶೇಷವಾಗಿ ಉತ್ತರ ಕರ್ನಾಟಕ ಬಸವನಾಡು, ಮತ್ತೊಂದು ಕನ್ನಡ ನಾಡನ್ನು ನಾವು ನಿರ್ಮಾಣ ಮಾಡ್ತಾ ಇದ್ದೇವೆ ಅನ್ನುವಂಥ ಪರಿಕಲ್ಪನೆಯೊಂದಿಗೆ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಇದು ನಮ್ಮ ಸ್ವಾಭಿಮಾನಕ್ಕಾಗಿ, ನಮ್ಮ ಸಮಗ್ರ ಅಭಿವೃದ್ಧಿಗಾಗಿ, ಸ್ವಾವಲಂಬನೆಗಾಗಿ ಒಂದು ಪ್ರತ್ಯೇಕ ರಾಜ್ಯವನ್ನು ಕೇಳ್ತಾ ಇದ್ದೇವೆ. ಬಹುಶಃ ಅಂಬೇಡ್ಕರ್ ಅವರ ಪರಿಕಲ್ಪನೆ ಚಿಕ್ಕ ರಾಜ್ಯ ಚೊಕ್ಕ ಆಡಳಿತ ಅನ್ನುವಂಥದ್ದು. ಅದರ ಪೂರಕವಾಗಿ ಬಹುಶಃ ಕೇಂದ್ರ ಸರ್ಕಾರ ಇತ್ತೀಚೆಗೆ ಇನ್ನೂ ಅನೇಕ ರಾಜ್ಯಗಳನ್ನು ನಿರ್ಮಾಣ ಮಾಡುವಂತಹ ವಿಚಾರವನ್ನ ಅವರು ಪ್ರಸ್ತಾಪ ಮಾಡಿದ್ದಾರೆ. ನಮ್ಮ ಆಗ್ರಹ ಇಷ್ಟೇ, ನಮ್ಮ ಭಾಗದ ಯುವಕರಿಗೆ ಉದ್ಯೋಗಾವಕಾಶಗಳು ಸಿಗಬೇಕು. ಈ ಭಾಗದಲ್ಲಿ ಐಟಿ, ಬಿಟಿ, ಬಹುರಾಷ್ಟ್ರೀಯ ಕಂಪನಿಗಳು ಸ್ಥಾಪನೆ ಆಗಬೇಕು. ಅದಕ್ಕೆ ಪೂರಕವಾದಂತಹ ನಮ್ಮ ವಾತಾವರಣ ಇದೆ, ಸಮತಟ್ಟಾದ ಭೂಮಿ ಇದೆ, ನೀರು, ವಿದ್ಯುತ್ ಅನ್ನು ಉತ್ಪಾದನೆ ಮಾಡುವುದು ನಾವೇ. ಹೀಗೆ ಎಲ್ಲ ಜಲ ಸಂಪನ್ಮೂಲ, ನೆಲ ಸಂಪನ್ಮೂಲ, ಮಾನವ ಸಂಪನ್ಮೂಲ, ಖನಿಜ ಸಂಪನ್ಮೂಲ, ವಿದ್ಯುತ್ತು ಎಲ್ಲವೂ ಸಂಪನ್ಮೂಲಗಳು ನಮ್ಮಲ್ಲಿ ಹೇರಳವಾಗಿ ಇರುವಾಗ ಇಚ್ಛಾಶಕ್ತಿಯ ಕೊರತೆಯಿಂದ, ರಾಜಕೀಯ ಪ್ರಾತಿನಿಧ್ಯ ಕೊರತೆಯಿಂದ ನಾವು ಉತ್ತರ ಕರ್ನಾಟಕದವರು ಬಹಳಷ್ಟು ಕಷ್ಟ ನಷ್ಟವನ್ನು ಅನುಭವಿಸ್ತಾ ಇದ್ದೇವೆ. ಹೀಗಾಗಿ ಇವತ್ತು ನಾವು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕು ಅನ್ನುವಂಥ ಹೋರಾಟಕ್ಕೆ ವ್ಯಾಪಕವಾದ ಬೆಂಬಲವನ್ನ ಜನರು ನೀಡ್ತಾ ಇದ್ದಾರೆ, ಜನಪ್ರತಿನಿಧಿಗಳು ಕೂಡ ನೀಡ್ತಾ ಇದ್ದಾರೆ. ಅದಕ್ಕೆ ಇವೇ ಪತ್ರಗಳೇ ಸಾಕ್ಷಿ. ಮುಂಬರುವ ವಿಧಾನಸಭಾ ಚಳಿಗಾಲ ಅಧಿವೇಶನದಲ್ಲಿ ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಉತ್ತರ ಕರ್ನಾಟಕ ಭಾಗದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು, ಸೂಕ್ತ ತೀರ್ಮಾನಗಳಾಗಬೇಕು ಮತ್ತು ಆ ಎಲ್ಲ ಯೋಜನೆಗಳು ಅನುಷ್ಠಾನ ಆಗಬೇಕು ಅನ್ನುವಂಥದ್ದು ನಮ್ಮ ಹೋರಾಟದ ಹಿಂದಿನ ಉದ್ದೇಶ. ಹೀಗಾಗಿ ನಮ್ಮ ಸಂಗನಗೌಡ ಪಾಟೀಲರು ಬಹಳಷ್ಟು ಅಧ್ಯಯನಶೀಲರು. ಉತ್ತರ ಕರ್ನಾಟಕದ ಬಗ್ಗೆ ಅವರು ಬಹಳಷ್ಟು ಕಳಕಳಿಯಿಂದ ಕಳೆದ ಸಾರಿ ಗೋವಿಂದರಾವ್ ವರದಿಯ ಅಧಿಕಾರಿಗಳು ಬಂದಾಗ ನಾವು ತಾವೆಲ್ಲ ಮಾಧ್ಯಮದವರು ಇದ್ರಿ, ಅಲ್ಲಿ ಡಿಸಿ ಆಫೀಸ್ನಲ್ಲಿ ಜಿಲ್ಲಾ ಪಂಚಾಯತಿ ಸಭಾಭವನದಲ್ಲಿ ಅವರು ಅಭಿಪ್ರಾಯ ಸಂಗ್ರಹಣೆಗೆ ಬಂದಾಗ ನಾವು ಬಹಳ ಸ್ಪಷ್ಟವಾಗಿ ಹೇಳಿದ್ವಿ, ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕು ಅನ್ನುವಂಥ ವರದಿಯನ್ನ, ನಮ್ಮ ಅಭಿಪ್ರಾಯವನ್ನ ಸರ್ಕಾರಕ್ಕೆ ಮುಟ್ಟಿಸಿ ಅನ್ನುವಂಥ ವಿನಂತಿಯನ್ನು ಮಾಡ್ಕೊಂಡಿದ್ವಿ. ಯಾವಾಗರಿ ಮಾತಾಡಿದ ಮ್ಯಾಗ ಅದು ಏನು ಕಾರಣಕ್ಕೂ ಅವರು ಮುಂದೆ ಅದನ್ನು ಉತ್ತರ ಕರ್ನಾಟಕದ ಶಬ್ದನೇ ಬಿಡ್ತಾರೆ. ಅದು ತಮಗೂ ಬರ್ತದೆ, ಅದು ಹಂಗಾಗಲಿಲ್ಲ. ಬಟ್ ಇವಾಗ ಮತ್ತೊಬ್ಬರು ಬೆಳಗಾವಿ ಭಾಗದ ನಾಯಕರಾದಂಥ ರಾಜು ಕಾಗೆ ಅವರು ಉತ್ತರ ಕರ್ನಾಟಕದ ಕಲ್ಪನೆ ಯಾಕೆ ಬೇಕು ಅನ್ನೋದನ್ನು ನಾವು ಅವರಿಗೆ ಮನದಟ್ಟು ಮಾಡಿಕೊಟ್ಟಿದ್ದೇವೆ. ಮತ್ತು ಅವರಲ್ಲಿ ಅದು ನಮ್ಮನ್ನು ನೆಗ್ಲೆಕ್ಟ್ ಮಾಡ್ಲಾಗ್ತಾರೆ ಅನ್ನುವಂಥ ಭಾವನೆ ಬಂದ ಮ್ಯಾಗೆ ಅವರು ಇವತ್ತು ಉತ್ತರ ಕರ್ನಾಟಕದ ಕುರಿತು ರಾಜ್ಯಪಾಲರಿಗೆ, ರಾಷ್ಟ್ರಪತಿಗಳಿಗೆ, ಮುಖ್ಯಮಂತ್ರಿಗಳಿಗೆ ತಮ್ಮ ಪತ್ರವನ್ನು ಬರೆದಿದ್ದಾರೆ. ಆದರೆ ಉತ್ತರ ಕರ್ನಾಟಕದ 15 ಜಿಲ್ಲೆಗಳು, ಈ ತಾನೇ ನನ್ನ ಮಿತ್ರರು ಹೇಳಿದರು, 15 ಜಿಲ್ಲೆಗಳು ಗುಲ್ಬರ್ಗ ಮತ್ತು ಬೆಳಗಾವಿ ವಿಭಾಗಕ್ಕೆ ಸಂಬಂಧಪಟ್ಟ ಕರ್ನಾಟಕವು. ಉತ್ತರ ಕರ್ನಾಟಕ ಅಂದರೆ ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ. ಈ ಎರಡೂ ಕರ್ನಾಟಕಗಳನ್ನು ಒಂದುಗೂಡಿಸಿದಾಗ ನಮ್ಮಲ್ಲಿ ಸಿಗಬೇಕಾದಂಥ ಸಂಪನ್ಮೂಲಗಳು, ನಮ್ಮಲ್ಲಿ ಹ್ಯೂಮನ್ ರಿಸೋರ್ಸಸ್ ಜಾಸ್ತಿ ಇದೆ. ಈ ಬೆಂಗಳೂರದವರು IT, BT, BT ಏನೋ ಮಾಡ್ಕೊಂಡಿರೋದ್ರಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತೀರಿ, ನಿಮ್ಮಲ್ಲಿ ಔದ್ಯಮಿಕ ವಿಕಾಸ ಆಗ್ತದೆ. ಆದರೆ ನಮ್ಮಲ್ಲಿ ಇನ್ಫ್ರಾಸ್ಟ್ರಕ್ಚರೇ ಕೊಡ್ತಾ ಇಲ್ಲ. ಒಂದು ಆಲ್ಮಟ್ಟಿ ಕಟ್ಟಬೇಕಾದ್ರೆ ನಿಮ್ಗೆ 69 ವರ್ಷ ಹೋದ್ರು ಇವತ್ತಿನ ತನಕ ಮಾಡ್ತಾ ಇಲ್ಲ. ಕಾವೇರಿ ಇರೋದು 10,000 ಹೆಕ್ಟರ್, ನಮ್ದಿದ್ದು 40,000 ಹೆಕ್ಟರ್. ನಮ್ಗೆ ಆಲ್ಮಟ್ಟಿ ಇವತ್ತು 30 ವರ್ಷದಿಂದ ಆಗಿತ್ತಪ್ಪ ಅಂತಂದ್ರೆ ನಾವು ಅವ್ರನ್ನ ಹಿಂದೆ ಹಾಕಿ ಮುಂದೆ ಹೋಗ್ತಿದ್ದೆವು. ಆಲ್ಮಟ್ಟಿಗೆ ನೀವು ಅನುದಾನ ಕೊಡಂಗೆಲ್ಲ ಅದು ಏನಾಗಿದೆ ಅಂದ್ರೆ ಬ್ರೆಡ್ ಅರ್ನಿಂಗ್ ಆಗಿದೆ. ಬೆಂಗಳೂರು ಜನ ಇರುತ್ತೆ ನಮ್ಮ ಆಲ್ಮಟ್ಟಿ ಹೆಸರು ಮ್ಯಾಗ ಇವತ್ತು ಏನಾದರೂ ಬೆಂಗಳೂರು ನಿರ್ಮಾಣ ಆಗಿದೆ ಅಂದ್ರೆ ನಮ್ಮ ಆಲ್ಮಟ್ಟಿ ದುಡ್ಡಿನಿಂದಾಗಿದೆ. ಅದನ್ನು ನಾವು ಹೋಗಲಾಡಿಸ್ಬೇಕಂದ್ರೆ ನಾವು ಉತ್ತರ ಕರ್ನಾಟಕದ ಜನ ನಾವು ಈಗ ನಮ್ಮನ್ನು ನಾವು ಎಚ್ಚೆತ್ತುಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ. ಯಾಕಂದರೆ ಇದು ಕರ್ನಾಟಕೀಕರಣ ಆಂಧ್ರದೊಳಗೆ ರಾಮುಲುವನವರು 1953ರಲ್ಲಿ ಭಾಷಾವಾರು ಪ್ರಾಂತ ರಚನೆಯ ಕುರಿತು ಅವರು ಹೋರಾಟ ಮಾಡಿ ಆ ಹೋರಾಟದಲ್ಲಿ ಅವರು ತಮ್ಮ ಪ್ರಾಣ ತ್ಯಾಗವನ್ನು ಮಾಡಿದರು. ಅವಾಗಿನಿಂದ ಸ್ಟಾರ್ಟ್ ಆಯಿತು ಭಾಷಾವಾರು ಪ್ರಾಂತ ರಚನೆ ಆಗುತ್ತೆ. ಕರ್ನಾಟಕಕ್ಕೂ
ಮುಂದುವರೆದು ಬಂದಾಗ ಕರ್ನಾಟಕದಲ್ಲಿ ಆಲೂರು ವೆಂಕಟರಾಯರವರು ಬಿಜಾಪುರದವರು. ಈಗ ನಾವೇನು ಇವತ್ತು ಹುಟ್ಟಾಕಲಿಕ್ಕೆ ಪ್ರತ್ಯೇಕ ಅವರು ಏಕೀಕರಣ ಮಾಡ್ಲಿಕ್ಕೆ ಹುಟ್ಟಾಕಿದ್ರು. ನಾವು ಈಗ ರಾಜ್ಯ ವಿಭಜನೆಯಾಗಿ ಪ್ರತ್ಯೇಕ ಕರ್ನಾಟಕ ಹುಟ್ಟಾಕೋರು ಬಿಜಾಪುರದವರೇ, ತಮ್ಮೆಲ್ಲರ ಗಮನಕ್ಕೆ ಇರಬೇಕು. ಅಲ್ಲದೆ ಮಾಧ್ಯಮ ಮಿತ್ರರಲ್ಲಿನೂ ಸದ್ಯಕ್ಕೆ ನಮ್ಮ ಉತ್ತರ ಕರ್ನಾಟಕದ ಸುದ್ದಿಗಳನ್ನು ಈ ಸ್ಟೇಟ್ ಲೆವೆಲ್ ಚಾನಲ್ ಸೇರಿದವು ನಾವು ಏನೇ ಕಳಿಸಿದ್ರು ಅವ್ರು ಸುದ್ದಿ ಹಾಕೋದಲ್ಲ, ನಾವೇ ಕೇಳಬೇಕು ನಮ್ದು ಏನು ಸುದ್ದಿ ಬಂದದೆ ಅಂದ್ರೆ ಸುದ್ದಿ ಬಂದದೆ ಅಂತ. ನಮ್ಮ ಸುದ್ದಿ ಅಂದ್ರೆ ಅವ್ರಿಗೆ ಯಾವ ನಮ್ಮ ಆಡು ಭಾಷೆದೊಳಗೆ ಮಾತಾಡೋದು ಬೇಡ. ಆದರೆ ನಮ್ಮ ಸುದ್ದಿಗಳನ್ನ ಅವ್ರು ಹಾಕ್ಲಕ್ಕ ಅವ್ರು ತಾರತಮ್ಯ ಮಾಡ್ತಾರಂದ್ರೆ ನಾವ್ಯಾಕೆ ಅವ್ರ ಜೊತೆಗೆ ಕೂಡಬೇಕು? ಔದ್ಯಮಿಕ ವಿಕಾಸ ಆಗ್ಬೇಕಂತ ನಮ್ಮಲ್ಲಿನೂ ಬರ್ಬೇಕಂದ್ರೆ ಬೆಳಗಾವಿ ನಮ್ಮಲ್ಲಿ 2ನೇ ರಾಜಧಾನಿ ಮಾಡಿದ್ರಿ, ಸುವರ್ಣಸೌಧ ಮಾಡಿದ್ರಿ. ಎದರ ಸಂಬಂಧ ಮಾಡಿದ್ರಿ? ಆಡಳಿತ ವಿಕೇಂದ್ರೀಕರಣ ಆಗ್ತದೆ. ಆಡಳಿತ ವಿಕೇಂದ್ರೀಕರಣ ಎಲ್ಲಾಗಿದೆ? ಎಲ್ಲನೂ ಬೆಂಗಳೂರಿಗೆ ಬಾತಾರ. ಪ್ರತಿ ದಿವಸ 15 ಜಿಲ್ಲೆಯಿಂದ ನಮ್ಮಲ್ಲಿ ಹೋಗುವ ಜನ ಅಂದರೆ ಮಿನಿಮಮ್ 50,000 ರಿಂದ 60,000 ಜನ ಬೈ ಬಸ್ ಹೋಗ್ತಾರೆ, 50,000 ಜನ ಬೈ ಟ್ರೈನ್ ಹೋಗ್ತಾರೆ. ಒಬ್ಬನಿಗೆ ಮಿನಿಮಮ್ 5,000 ರೂಪಾಯಿ ಬೆಂಗಳೂರಿಗೆ ಹೋದ್ರೆ ಖರ್ಚಿದೆ. 5,000 ಮ್ಯಾಗ ನಿಮ್ಮ ಬೆಂಗಳೂರು ಹೋಟೆಲ್ ಉದ್ಯಮ ನಡೀತಾವೆ, ಲಾಜಿಂಗ್ ನಡೀತಾವೆ, ಕಾರ್ಮಿಕರು ನಡೀತಾರೆ. ಇವೆಲ್ಲ ನಮ್ಮ ಉದ್ಯಮದಿಂದ ಪ್ರತಿ ದಿವಸ ಬೆಂಗಳೂರದವ್ರಿಗೆ 50 ರಿಂದ 60 ಕೋಟಿ ರೂಪಾಯಿ ನಮ್ಮ ಉತ್ತರ ಕರ್ನಾಟಕದಿಂದ ಆದಾಯ ಬರ್ತದೆ. ನೀವು ನಮ್ಮನ್ನು ನೀವೇನು ಆಳಲಾಕತ್ತೀರಿ? ಎಲ್ಲ ಇಂಡಸ್ಟ್ರಿ ಮೈಸೂರು, ಬೆಂಗಳೂರು, ರಾಮನಗರ, ಕೊಳ್ಳೇಗಾಲ, ಚಳ್ಳೆಗಾಲ ಎಲ್ಲ ಅಲ್ಲೇ ಮಾಡ್ಕೊಂಡಾಗ ನಾವು ಯಾಕೆ ನಮ್ಮ ಕಡೆ ಮಾಡಬಾರ್ದು ಅನ್ನೋ ಪರಿಕಲ್ಪನೆ ನಮ್ಮ ರಾಜಕೀಯ ನಾಯಕರು, ಈ ಭಾಗದಿಂದ ಆರಿಸುವುದಂಥ ಪ್ರತಿನಿಧಿಗಳು ಇವರು ವಿಚಾರ ಮಾಡಬೇಕಾಗಿತ್ತಲ್ಲ. ಇವರಿಂದ ಯಾವುದೋ ಪಕ್ಷದ ಬ್ಯಾನರ್ ಕೆಳಗೆ ಆರಿಸಿ ಬಂದೇವು ತಿಳ್ಕೊಂಡು ಪಕ್ಷಕ್ಕೆ ನಿಷ್ಠೆ ತೋರೋದ್ರ ಸಂಬಂಧ ಜನತೆಯನ್ನು ತಿರಸ್ಕಾರ ಮಾಡ್ತಾ ಇದ್ದಾರೆ. ಜನರನ್ನು ತಿರಸ್ಕಾರ ಮಾಡೋದ್ರಿಂದ ಜನ ಏನು ಅಸಹಾಯಕ್ಕಾಗಿದೆ. ಪರ್ಯಾಯ ವ್ಯವಸ್ಥೆ ಇಲ್ಲ. ಒಂದು ಕಾಂಗ್ರೆಸ್ಗೆ ಆಗಬೇಕು, ಒಂದು BJPಗೆ ಆಗಬೇಕು, ಒಂದು JDSಗೆ ಹಾಕಬೇಕು. ಆದರೆ ಈ ಪಕ್ಷನಾಗಿದ್ದವರೆಲ್ಲ ನಮ್ಮ ಪ್ರತಿನಿಧಿಗಳಿದ್ದಾರೆ. ಈ ಪ್ರತಿನಿಧಿಗಳು ತಾವೇ ಒಂದು ಕೂಡಿ ನಾವು ಈ ಭಾಗಕ್ಕೆ ನ್ಯಾಯ ಕೊಡಿಸ್ಬೇಕಾದ್ರೆ ನಾವು ಉತ್ತರ ಕರ್ನಾಟಕದೊಳಗೆ ಬೆಳಗಾವಿ ಸುವರ್ಣಸೌಧ ಮಾಡಿದಪ್ಪ. ಬಜೆಟ್ದೊಳಗೆ ನಮಗೆ ಅನುದಾನದೊಳಗೆ ನಮಗೆ ಅರ್ಧ ಬರಬೇಕು, ಅಭಿವೃದ್ಧಿ ಕುರಿತು ನಮಗೂ ಅರ್ಧ ಕೊಡಬೇಕು ಅನ್ನುವಂಥ ಭಾವನೆ ಇಲ್ಲ. ಆದರೆ 2050 ರಾಜ್ಯಗಳ ಪುನರ್ ವಿಂಗಡಣೆ ಆಗುವಂಥ ಒಂದು ಸನ್ನಿವೇಶ ಮತ್ತೆ ಬರ್ತದೆ. ಡಿಲಿಮಿಟೇಷನ್ ಆಫ್ ದ ಆಲ್ ಸ್ಟೇಟ್ಸ್. ಆ ವೇಳೆನಾಗ ನಾವು ಮತ್ತೊಂದು ರಾಜ್ಯ ಆಗ್ತದೆ. ಬಿಜಾಪುರ, ಬಾಗಲಕೋಟ್, ಕಾರವಾರ, ಬೆಳಗಾವಿ, ಲಾತೂರ್, ಸೋಲಾಪುರ, ಕೋಲ್ಹಾಪುರ ಎಲ್ಲ ಕೂಡ ಮತ್ತೊಂದು ರಾಜ್ಯ ಆಗ್ತದೆ. ಆದರೆ ಅಲ್ಲಿ ತನಕ ಈಗ ನಾವು ಕಳೆದ 20 ವರ್ಷದಿಂದ ನಾವೇನು ಹೋರಾಟ ಮಾಡ್ತಾ ಇದ್ದೆವು, ಇದ್ರ ಪ್ರತಿಫಲ ಅಂದ್ರೆ ನಮ್ಗಂತೂ ಏನೂ ತಕ್ಕಿಲ್ಲ. ನಮ್ಮ ಪ್ರತಿನಿಧಿಗಳು ಮಾತಾಡಲ್ಲ. ಈಗ ನಮ್ಮ ಇವರು ಮಿತ್ರರು ಎಲ್ಲ ಶಾಸಕರು ಭೇಟಿಯಾಗಿ ಅವ್ರ ಕಡೆದ ಅವರು ಬೆಂಬಲದ ಪತ್ರಗಳನ್ನು ತಗೊಂಡ್ಬಂದಾರ ತಿಳ್ಕೊಂಡು ನಮಗೂ ಒಂದು ಧೈರ್ಯ ಬಂದಿದೆ. ಅಲ್ಲದೆ 1,49,00,000 ಜನ ಸಹಿ ಸಂಗ್ರಹಣೆ ಮುಖಾಂತರ ತಮ್ಮ ಬೆಂಬಲ ವ್ಯಕ್ತ ಮಾಡಿದ್ದಾರೆ. ಇವತ್ತು 7 ಕೋಟಿ ಇದ್ದಾಗಿನ ಜನಸಂಖ್ಯೆ ಆಧಾರದ ಮೇಲೆ ನಾವು ಕರ್ನಾಟಕ ಏಕೀಕರಣ ಮಾಡಿದ್ವಿ. 2 ಕೋಟಿ ಜನಸಂಖ್ಯೆ ಇದ್ದೊಳಗೆ ಭಾಷಾ ಮತ್ತು ಪ್ರಾಂತ ರಚನೆ ಆದಾಗ ಅಲ್ಲೆಲ್ಲೆಲ್ಲ ಬಳ್ಳಾರಿ, ಆಂಧ್ರದ ಮೂಲ, ಮಹಾರಾಷ್ಟ್ರದವರು ಎಲ್ಲರೂ ತಗೊಂಡು ಇಲ್ಲೊಂದು ಕರ್ನಾಟಕ ಏಕೀಕರಣ ಮಾಡಿದ್ರು. ಇವತ್ತು 7 ಕೋಟಿ ಆದರೂ ಸತಕ್ಕೆ ನೀವು ಎಲ್ಲನೂ ಬೆಂಗಳೂರಿಗೆ ಬಾರ್ತೀರಿ, ಮೈಸೂರಿಗೆ ಬಾರ್ತೀರಿ ಅಂದ್ರೆ ನಮ್ಗೆ ಎಷ್ಟು ತ್ರಾಸ ಆಗ್ತದೆ ಅಂತ ಯಾರು ವಿಚಾರ ಮಾಡ್ಯಾರ? ಯಾವ ಪ್ರತಿನಿಧಿನೂ ವಿಚಾರ ಮಾಡಿಲ್ಲ. ಹಳಿ ಮೈಸೂರು ಭಾಗದವರೇ ಮುಖ್ಯಮಂತ್ರಿ ಆಗೋರವರೇ, ಗೃಹ ಮಂತ್ರಿ ಆಗೋರವರೇ, ಎಲ್ಲ ಖಾತೆಗಳು ಎಲ್ಲ ಅವ್ರ ಕಡೆ ಮೇಜರ್ ಖಾತೆಗಳು. ನಮಗೇನು ಉಳಿದದ್ದು ಅಂದ್ರೆ ಮೀನುಗಾರಿಕೆ, ಬಂದರು, ಪಶುಸಂಗೋಪನೆ, ತೋಟಗಾರಿಕೆ, ರೇಷ್ಮೆ, ಕೆಲಸಕ್ಕೆ ಬರಲಾದ ಖಾತೆಗಳನ್ನ ಕೊಟ್ಟು ಇವ್ರು ಒಂದು ಕಾರ್ ಕೊಟ್ಟು ತಿರುಗಾಡಿಸ್ಬೇಕಾದ್ರೆ ಇವ್ರು ಆಸಾಮಿಗಳು ಕೆಳಗೆ ನೋಡಂಗಲ್ಲ. ನಾ ಮಂತ್ರಿಯಾಗಿನ ತಿಳ್ಕೊಂಡು ಸರ್ಕಾರದೊಳಗೆ ನಮ್ಮ ಕಡೆ BJPಗಳು ಹೋದ್ರು, JDSನಾಗೂ ಹೋದರು, ಕಾಂಗ್ರೆಸ್ನಿಂದ ಹೋಗ್ಯಾರ. ಹೋದ್ಮೇಲೆ ಈ ಭಾಗಕ್ಕೆ ಅನುದಾನ ತರಬೇಕಂತ ನಾವೆಲ್ಲರೂ ಕೂಡಬೇಕು ಅನ್ನುವಂಥ ಭಾವನೆ ಹೆಂಗೆ ಬರುತ್ತೆ? ಬರಲಾರ ಕಾರಣಕ್ಕಾಗಿ ಆಗಿದೆ. ಇಲ್ಲಾಂದ್ರೆ ಅವ್ರು ಬೆಂಗಳೂರು ಮೈಸೂರದವ್ರು ತಾವಾಗೆ ಮಣಿತಿದ್ರು. ಈಗ ನೋಡ್ರಿ 2020 ನಂತರ ದೇಶದೊಳಗೆ ಮತ್ತೆ ಹೊಸ 5 ರಾಜ್ಯಗಳು ಹುಟ್ಟಿದ್ರು. ಒಂದನೇದು ರಾಜ್ಯ ಅಂದರೆ ಛತ್ತೀಸ್ಗಢ, ಉತ್ತರಾಖಂಡ್, ತೆಲಂಗಾಣ. ಆಂಧ್ರದೊಳಗೆ ಹುಟ್ಟು, ಆಂಧ್ರ ಅಂಡು ತೆಲಂಗಾಣ. ಛತ್ತೀಸ್ಗಢ, ಉತ್ತರಾಖಂಡ್ ಇವೆರಡವು. ಆನಂತರ ಜಮ್ಮು ಕಾಶ್ಮೀರ 2019 ಒಂದು ಸ್ಟೇಟ್ ಟೆರಿಟರಿ ಇದ್ದು ಅದನ್ನು ರಾಜ್ಯದ ಮಾನ್ಯತೆ ಮಾಡಿದ್ರು. 5 ರಾಜ್ಯಗಳು ರಚನೆ ಯಾಕಂದ್ರೆ ಆಡಳಿತ ವಿಕೇಂದ್ರೀಕರಣ ಆಗಿ ಜನರಿಗೆ ಸೌಲಭ್ಯ ತಲುಪಲಿ ಅನ್ನೋ ಉದ್ದೇಶಕ್ಕಾಗಿ ಮಾಡಿದ್ದಾರನ್ನ. ಅದರೊಳಗೆ ನಾವು ಕರ್ನಾಟಕದವ್ರು ಯಾಕೆ ಬರೋಂಗಿಲ್ಲ? 7 ಕೋಟಿ ಜನಸಂಖ್ಯೆ ಆದರೂ ನಾವು ಇಲ್ಲೇ ಅದೇವು. ಇದು ಉದಾಹರಣಾರ್ಥವಾಗಿ ಹೇಳ್ತಿದ್ವಿ. ಎರಡನೇದು ಅಟ್ಲೀಸ್ಟ್ ನಮ್ಗೆ ನೀವು ಪ್ರತ್ಯೇಕ ರಾಜ್ಯ ಮಾಡಾಕ ನಾವು ಇವತ್ತಂತೂ ಹಕ್ಕಿಗೆ ನಾವು ಮಂಡನೆ ಮಾಡ್ಲಾಕಿದ್ದೆವು. ಇದು ಸಕ್ಸಸ್ ಆಗ್ತೇವೆ. 2ನೇ ರಾಜಧಾನಿ ಅಂತ ನಮ್ಮ ಮಹಾರಾಷ್ಟ್ರದವ್ರು ನೋಡ್ರಿ, ಮುಂಬೈನಾಗ ಒಂದು ರಾಜಧಾನಿ ಅದ, ಸೆಕೆಂಡ್ ರಾಜಧಾನಿ ನಾಗ್ಪುರ್, ಸೆಕೆಂಡ್ ಕ್ಯಾಪಿಟಲ್. ಆಡಳಿತ ಯಾರು ನಾಗ್ಪುರ್ ಭಾಗದ ಜನ ಅಲ್ಲಿ ಮುಂಬೈಗೆ ಹೋಗಂಗಿಲ್ಲ. ಮತ್ತು ನಾವು ಎಲ್ಲರೂ ಬೆಂಗಳೂರಿಗೆ ಬರ್ತದ, ನಾವ್ಯಾಕೆ ಬರಬೇಕು? ಇದನ್ನೆಲ್ಲ ಜನರ ಮುಂದೆ ನಾವು ಈ ವಿಷಯ ಗಮನಕ್ಕೆ ತಂದಾಗ
ಜನ ನಮಗೆ ಬೆಂಬಲಕ್ಕಾಗಿ 1,49,00,000 ಜನ ನಮ್ಮ ಬೆಂಬಲಕ್ಕೆ ಬಂದು ನಿಂತಿದ್ದಾರೆ. 56ರಲ್ಲಿ ಆಲೂರು ವೆಂಕಟರಾಯರು ಈ ಕರ್ನಾಟಕ ಏಕೀಕರಣ ಜನರ 2 ಕೋಟಿ ಜನ ಕನ್ನಡಿಗರದಾರ, ಕನ್ನಡಿಗರನ್ನು ಕೂಡಿಸಿ ಒಂದು ರಾಜ್ಯ ಮಾಡಬೇಕು ಅಂತ ಹೇಳಿ ಕಲ್ಪನೆ ಮಾಡಿದಕ್ಕಾಗಿ ಇದೊಂದು ಕರ್ನಾಟಕ ಏಕೀಕರಣ ಆಯಿತು. ಬಟ್ ಬರೀ ಭಾಷೆಯಿಂದ ನಮ್ಮ ಹೊಟ್ಟೆ ತುಂಬಂಗಿಲ್ಲ. ಉದ್ಯೋಗ ಸೃಷ್ಟಿ ಆಗಬೇಕು, ಬಡತನ ನಿರ್ಮೂಲನೆ ಆಗಬೇಕು, ಕೃಷಿ ಕ್ಷೇತ್ರದೊಳಗೆ ನಾವು ಸಾಧನೆ ಮಾಡಬೇಕು. ಈ ಎಲ್ಲ ಕ್ಷೇತ್ರಗಳಲ್ಲಿ ನೋಡಿದಾಗ ನಾವು ಎಷ್ಟು ಹಿಂದುಳಿದೇವು ಅಂದ್ರೆ ಹಳೆ ಮೈಸೂರದವ್ರಿಗೆ ನಮ್ಗೆ 40 ವರ್ಷ ಹಿಂದುಳಿದೆ. ಆ ಕಾರಣಕ್ಕಾಗಿ ನಾವು ಇವಾಗ ಪ್ರತ್ಯೇಕ ರಾಜ್ಯ ಅಸ್ತಿತ್ವಕ್ಕೆ ಬರಲೇಬೇಕು ಅನ್ನುವಂಥ ಹೋರಾಟ ನಾವು ಇವತ್ತು ಬಿಜಾಪುರದಿಂದ ಏನಾದ ಏಕೀಕರಣ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಯಾರ. ಈಗ ನಾವು ಪ್ರತ್ಯೇಕ ರಾಜ್ಯದ ಹೋರಾಟ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿ ಈ ಮಾಧ್ಯಮಗಳ ಮುಖಾಂತರ ನನ್ನ ಅಭಿಪ್ರಾಯಗಳನ್ನು ಹೇಳಕ್ಕೆ ತಾವೆಲ್ಲರೂ ನಾನು ಸಹಕಾರ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ BK ನ್ಯೂಸ್ ಕನ್ನಡ.